ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನವರಾತ್ರಿ ಶುರುವಾಗ್ತಾ ಇದೆ. ಸೊ ರಾಜ್ಯದ ಸಮಸ್ತ ಜನತೆಗೆ ನವರಾತ್ರಿಯ ಮೊದಲ ದಿನದ ಹಾರ್ದಿಕ ಶುಭಾಶಯಗಳು. ನಾನ್ ಸಬಾ ಹಕೀಂ. ನವರಾತ್ರಿಯ ಮೊದಲ ದಿನ ನಾವು ಶೈಲಪುತ್ರಿಯನ್ನ ಆರಾಧಿಸ್ತೀವಿ. ಶೈಲಪುತ್ರಿಯನ್ನ ಯಾಕೆ ಹೇಗೆ ಆರಾಧಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ನನ್ನ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಕೂಡ ಜಾಯಿನ್ ಆಗ್ತಾರೆ. ಅದರ ಜೊತೆಗೆ ನಾವೆಲ್ಲರೂ ಮನೆಯಲ್ಲಿ ಸುಖ ಸಮೃದ್ಧಿಯಿಂದ ಸಂತೋಷದಿಂದ ಹಬ್ಬಗಳನ್ನು ಆಚರಿಸ್ತೀವಿ. ಆದರೆ ನಾನು ಈ ಹಬ್ಬವನ್ನು ತುಂಬಾ ವಿನೂತನವಾಗಿ ಆಚರಿಸ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ನಮ್ಮ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಜನ ಖುಷಿ ಪಡಲಿ ಅಂತ ಹೇಳಿ. ಸೊ ಹಾಗಾಗಿ ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿ ಇರುವಂತಹ ಸಿಪಾನಿ ಸೇವಾ ಕೇಂದ್ರಕ್ಕೆ ನಾನು ಬಂದಿದ್ದೀನಿ. ಬನ್ನಿ, ನನ್ನ ಜೊತೆ ಯಾರೆಲ್ಲ ಭಾಗಿಯಾಗ್ತಾರೆ ಈ ಹಬ್ಬದ ಸಂದರ್ಭದಲ್ಲಿ ಅಂತ ನೋಡೋಣ. ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ನಮ್ಮ ಬೆಳವಾಡಿ ಹರೀಶ್ ಭಟ್ರು ಖ್ಯಾತ ಜ್ಯೋತಿಷಿಗಳು, ಒಳ್ಳೆ ವಾಗ್ಮಿ ಕೂಡ ಹೌದು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಮಾತಾಡದೆ ತುಂಬ ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಮಾಡೋಣ ಅಂತ ಹೇಳಿದರು. ನನಗೆ ಅದು ಮತ್ತೊಂದು ಸ್ವಲ್ಪ ಧೈರ್ಯ ತುಂಬಿತು. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನೀವು ಓಕೆ ಅಂದ ಆ ಕ್ಷಣ ಇದೆಯಲ್ಲ, ಇಟ್ಸ್ ರಿಯಲಿ ಒಂಥರ ಸ್ಟ್ರೆಂಥನ್ ಮಾಡುತ್ತೆ, ಒಂದು ಸ್ವಲ್ಪ ಬೂಸ್ಟ್ ಮಾಡುತ್ತೆ ಅಂತಾರಲ್ಲ, ಹಂಗಾಯ್ತು. ತುಂಬ ಒಳ್ಳೆ ಉದ್ದೇಶ ಅಂತ ಅಂದ್ಬಿಟ್ಟು. ಸೊ ನೀವು ಏನು ಹೇಳ್ತೀರಿ? ನಾವು ಇವಾಗ ನಿಮಗೆ ತುಂಬ ಮನೆಗಳಲ್ಲಿ ಅಥವಾ ತುಂಬ ಕಂಪ್ನೀಸ್ಗಳಲ್ಲಿ, ಅಂಗಡಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಏನೋ ಒಂದು ಹೊಸ ಕೆಲಸ ಶುರು ಮಾಡ್ತಾರೆ ಅಂತ ಅಂದಾಗ ಹೋಮ ಹವನ ಆಗಿರ್ಬೋದು ಅಥವಾ ನಿಮ್ಮ ಪ್ರವಚನ ಆಗಿರ್ಬೋದು, ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ಈ ಆಶ್ರಮಕ್ಕೆ ಬಂದು ನಾವು ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋದಿದೆಯಲ್ಲ, ಏನನ್ಸುತ್ತೆ? ಇಲ್ಲ, ಖಂಡಿತವಾಗಿ. ಯಾಕೆ ಅಂತಂದರೆ, ಈಗಾಗಲೇ ತಾವು ಅದನ್ನ ಉಲ್ಲೇಖ ಮಾಡಿದಾಗೆ ನಾವು ಹಲವಾರು ಕಡೆ ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲ ಬಹಳ ಚಿಕ್ಕದಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ದೊಡ್ಡ ದೊಡ್ಡ ಕಂಪನೀಸ್ನಲ್ಲಿ ಈ ಭೂಮಿ ಪೂಜೆ ಆಗ್ಬೋದು, ಗೃಹ ಪ್ರವೇಶಗಳಾಗ್ಬೋದು, ಅಥವಾ ಇನ್ಯಾವುದೋ ಒಂದು ಶೋರೂಮ್ ಓಪನಿಂಗ್ ಸೆರೆಮನಿ ಇರ್ಬೋದು, ಇಂಥ ಕಡೆಗೆಲ್ಲ ಕರೀತಾರೆ. ಅಲ್ಲಿಗೆಲ್ಲ ಹೋಗ್ತೀವಿ, ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತೀವಿ. ಅವರ ವ್ಯವಸ್ಥೆಗಳು ಇದನ್ನೆಲ್ಲ ನೋಡಿದಾಗ ಬೇರೆಯವ್ರಿಗೂ ಅದು ಒಂಥರ ಇನ್ಸ್ಪಿರೇಷನ್ ಅನ್ನೋ ರೀತಿಯಲ್ಲಿ ಆಗತ್ತೆ. ಆದ್ರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮ ಏನಿದೆ ಇದು ಬಹಳ ಮನಮುಟ್ಟುವಂತ. ನಾನು ಹಿಂದೆ ಕೂಡ ನೀವು ನನ್ನನ್ನು ಆಹ್ವಾನ ಮಾಡಿದಾಗ ಅಥವಾ ವಿಚಾರ ಚರ್ಚೆ ಮಾಡಿದಾಗ ನಾನು ನಿಮ್ಮ ಹತ್ರ ಹೇಳಿದೆ. ಏನು ಹೇಳಿದೆ? ಇಂಥ ಕಡೆ ನೀವು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಒಂದು ಇವತ್ತಿನ ಕಾಲಕ್ಕೆ ಅಗತ್ಯ ಇರುವಂಥದ್ದು, ಒಳ್ಳೆ ಮಾದರಿಯುತವಾದಂಥದ್ದು. ಯಾಕೆ ಅಂತಂದ್ರೆ, ಆಶ್ರಯ ಇಲ್ಲ ಅಂತ ಹೇಳಿ ಒಂದು ಕಡೆ ಆಶ್ರಯವನ್ನು ಪಡ್ಕೊಂಡಿರ್ತಾರೆ. ಅಂಥವ್ರಿಗೆ ನಾವೇನೋ ಈ ರೀತಿದೆಲ್ಲ ಇನ್ನೂ ಮಾಸಿಲ್ಲ, ಮರ್ತಿಲ್ಲ ಅನ್ನೋ ಉದ್ದೇಶ ಇಟ್ಟುಕೊಂಡು ಇಂಥ ಕಡೆ ಬಂದು ಮಾಡಿದಾಗ ಅವರಿಗೆ ಒಂದು ರೀತಿ ನವೋಲ್ಲಾಸ ಪ್ರಾರಂಭ ಆಗತ್ತೆ. ಅಥವಾ ಅವರು ಏನೋ ಒಂದು ಕಳ್ಕೊಂಡಿರ್ತಾರಲ್ಲ, ಅದು ಅವರಿಗೆ ಮನಸ್ಸಿನಲ್ಲಿ ಮತ್ತೆ ಇದೆ ಅನ್ನುವಂತಹ ಜೀವಂತವಾದಂತಹ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತೆ. ಅಂತ ಬಹಳ ಅದ್ಭುತವಾದಂತಹ ಕೆಲಸವನ್ನ ನೀವು ಸಂಕಲ್ಪ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದೀರಿ. ಅದು ಬಹಳ ಸಂತೋಷದ ವಿಷಯ. ಯಾಕೆ ಅಂತಂದ್ರೆ, ನಾವು ಎಲ್ಲೋ ಒಂದು ಸಂಸ್ಥೆನಲ್ಲೋ ಅಥವಾ ಇನ್ನೆಲ್ಲೋ ಅಭಿವೃದ್ಧಿಯಾಗಿರ್ತಕ್ಕಂಥ ಸ್ಥಳದಲ್ಲೋ ಕಾರ್ಯವನ್ನು ಮಾಡುವಂಥದ್ದು, ಕಾರ್ಯಕ್ರಮ ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಇಂಥವ್ರನ್ನ ಒಟ್ಟಿಗೆ ಸೇರಿಸಿ ಅವರ ಮನಸ್ಸಿಗೆ ಹಿತ ಆಗೋ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋದಿದೆಯಲ್ಲ, ಅದು ಮತ್ತೆ ಮತ್ತೆ ತುಂಬ ಶ್ಲಾಘ್ಯವಾದಂಥ. ಥ್ಯಾಂಕ್ ಯು ಸೋ ಮಚ್. ಸೊ ಅದೆಲ್ಲ ಕ್ರೆಡಿಟ್ ನನ್ನ ಮೆಂಟರ್ ಸುಧಾಕರ್ ಸರಿಗೆ ಸಲ್ಲಬೇಕು. ಬಿಕಾಸ್ ಅವರ ಐಡಿಯಾ ಆಗಿತ್ತು. ಅವರ ಐಡಿಯಾ ಕೊಟ್ಟಿದ್ದನ್ನು ನಾನು ಹೇಗೆ ಮಾಡ್ಬೋದು ಅನ್ನೋದನ್ನು, ಯಾರೆಲ್ಲ ಸೇರಿಸ್ಬೋದು ಅನ್ನೋದನ್ನು ನಾವು ಡೆವಲಪ್ ಮಾಡ್ಕೊಂಡು ಹೋದ್ವಿ. ಸೊ ಈಗ ಪೂಜಾ ಕೇಂದ್ರಕ್ಕೆ ಬಂದಿದ್ದೀವಿ ಗುರುಗಳೇ. ಪೂಜೆಗೆಲ್ಲ ರೆಡಿನಾ? ಎಲ್ಲ ಸಿದ್ಧವಾಗಿದೆ. ಕಾರ್ಯಕ್ರಮ ಆರಂಭ ಮಾಡೋದು. ಓಕೆ, ಶುರು ಮಾಡೋಣ. ಖಂಡಿತ. ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಶುಭ ಕಾರ್ಯ ಮಾಡುವಾಗ ದೀಪ ಹಚ್ಚಿ, ದೀಪ ಬೆಳಗಿಸೋ ಮೂಲಕ ಆ ಕಾರ್ಯಕ್ರಮಗಳನ್ನು ಶುರು ಮಾಡ್ತೀವಿ. ಸೊ ನನಗೂ ಕೂಡ ದೀಪ ಹಚ್ಚಿ ಅಮ್ಮ ಅಂತ ಅಂದು ನಮ್ಮ ಗುರುಗಳು ಹೇಳಿದರು. ಆದರೆ ಗುರುಗಳೇ, ನನಗೊಂದು ಪ್ರಶ್ನೆ. ನಾವು ಯಾವುದೇ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ದೀಪ ಯಾಕೆ ಹಚ್ಚಬೇಕು ಮತ್ತು ಯಾಕೆ ಹಚ್ತೀವಿ?
ಖಂಡಿತವಾಗಿ. ಏನು ಅಂತಂದರೆ, ದೀಪ ಹಚ್ಚುವಾಗ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಅನ್ನುವಂತಹ ವೇದವಾಕ್ಯವನ್ನು ನಾವು ಹೇಳ್ತಾ ಇರ್ತೀವಿ. ಅದರ ಅರ್ಥ ಇಷ್ಟೇ, ಕತ್ತಲಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು, ನಾವು ಮಾಡ್ತಕ್ಕಂತಹ ಕೆಲಸ ಉಜ್ವಲವಾಗಬೇಕು ಅನ್ನುವಂತಹ ಉದ್ದೇಶ. ಹಾಗಾಗಿ ದೀಪವನ್ನು ಬೆಳಗಿಸಿ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥ. ಈ ಆಶ್ರಮದಲ್ಲಿ 430 ಜನ ಏನು ಆಶ್ರಯ ಪಡ್ಕೊಂಡಿದ್ದಾರೆ, ಅವರ ಬದುಕಲ್ಲಿರುವಂತಹ ಕತ್ತಲು ಕೂಡ ದೂರ ಆಗಿ ಅಲ್ಲಿ ಬೆಳಕು ಮೂಡ್ಲಿ ಅಂತ ಆಶಿಸ್ತಾ ಈ ಜ್ಯೋತಿ ಬೆಳಗಿಸ್ತಾ ಇದ್ದೀನಿ ಗುರುಗಳೇ. ಖಂಡಿತ. ಶುಭ ಮುಹೂರ್ತ. ನವರಾತ್ರಿಯ ಮೊದಲ ದಿನ ಇವತ್ತು ಶೈಲಪುತ್ರಿಯನ್ನ ನಾವು ಆರಾಧನೆ ಮಾಡ್ತೀವಿ. ಸೊ ಶೈಲಪುತ್ರಿಯನ್ನ ಯಾಕೆ ಆರಾಧನೆ ಮಾಡಬೇಕು ಮತ್ತು ಹೇಗೆ ಆರಾಧನೆ ಮಾಡಬೇಕು ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ. ಅದನ್ನ ತಿಳಿಸುವಂತಹ ಕೆಲಸ ನಮ್ಮ ಬೆಳವಾಡಿ ಹರೀಶ್ ಭಟ್ರು ಗುರುಗಳು ಮಾಡ್ತಾರೆ. ಇಲ್ಲಿ ಇರುವಂತಹ ಎಲ್ಲರೂ ಕಾಯ್ತಿರೋದೇನು ಅಂತಂದ್ರೆ, ಪೂಜಾ ವಿಧಾನ ಹೇಗೆ, ದುರ್ಗಾ ಮಾತೆಯನ್ನ ಶೈಲಪುತ್ರಿಯನ್ನ ಮೊದಲ ದಿನ ನಾವು ಹೇಗೆ ಪೂಜೆ ಮಾಡಬೇಕು, ಯಾವ ಮಂತ್ರವನ್ನ ನಾವು ಪಠಿಸ್ಬೇಕು ಅಥವಾ ಆ ವಿಧಾನ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಈಗ ಖಂಡಿತವಾಗಿ ನೋಡಿ, ಪ್ರತಿಯೊಬ್ಬರೂ ಕೂಡ ಶಾಂತಿ, ಸಮಾಧಾನ, ಸಂತೋಷ ಮನಸ್ಸಿಗೆ ಬೇಕು ಅಂತಾದಾಗ ನಾವು ದೇವಿಯನ್ನ ಮೊರೆ ಹೋಗಬೇಕು. ಅದರಲ್ಲಿ ದೇವಿಗೆ ಹಲವಾರು ರೀತಿಯಲ್ಲಿ ಪೂಜಾ ವಿಧಾನಗಳಿರುತ್ತೆ. ಆದರೆ ನವರಾತ್ರಿಯನ್ನ ಶಾಸ್ತ್ರದಲ್ಲಿ 3 ವಿಧವಾಗಿ ಹೇಳ್ತಾರೆ. 3 ರೀತಿಯ ನವರಾತ್ರಿ ಬರುತ್ತೆ ಅಂತ. ಕೆಲವರಿಗೆ ಆ ವಿಷಯವೇ ಆಶ್ಚರ್ಯವಾಗಿ ಕಾಣಬಹುದು. ಮೊದಲನೇ ನವರಾತ್ರಿ ಯಾವುದು ಅಂತಂದ್ರೆ ಚೈತ್ರ ನವರಾತ್ರಿ. ಅಂದ್ರೆ ಶ್ರೀರಾಮನನ್ನ ಪಾಡ್ಯದಿಂದ ಯುಗಾದಿ ಹಬ್ಬದ ದಿವಸದಿಂದ ನವಮಿವರೆಗೆ 9 ದಿವಸಗಳು ಪೂಜೆ ಮಾಡ್ತಕ್ಕಂಥದ್ದು ಚೈತ್ರ ನವರಾತ್ರಿ. ಎರಡನೇದಾಗಿ ಬರ್ತಕ್ಕಂಥದ್ದು ಆಶ್ವಯುಜ ಮಾಸದಲ್ಲಿ ಬರ್ತಕ್ಕಂತಹ ಈ ನವರಾತ್ರಿ. ಅಂದ್ರೆ ಶಾರದಾ ನವರಾತ್ರಿ ಅಥವಾ ದುರ್ಗಾ ನವರಾತ್ರಿ, ಹೀಗೆ ಬೇರೆ ಬೇರೆ ದೇವಿ ಹೆಸರನ್ನ ಹೇಳಿ ನವರಾತ್ರಿಯನ್ನ ಮಾಡ್ತಕ್ಕಂಥದ್ದು. ಇಲ್ಲೂ ಕೂಡ 9 ದಿನಗಳ ಕಾಲ ದೇವಿಯನ್ನ ವಿಶೇಷವಾಗಿ ಆರಾಧನೆ ಮಾಡಿ 10ನೇ ದಿವಸ ನಮಗೆಲ್ಲವೂ ಕೂಡ ವಿಜಯವಾಗಲಿ ಅಂತ ಹೇಳಿ ವಿಜಯದಶಮಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನೊಂದು ನವರಾತ್ರಿ ಅಂತಂದ್ರೆ ಅದು ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ದತ್ತ ನವರಾತ್ರಿ ಅಂತ ಹೆಸರು. ದತ್ತಾತ್ರೇಯರನ್ನ ಉದ್ದೇಶವಾಗಿಟ್ಟುಕೊಂಡು ಪಂಚಾಂಗದ ಪ್ರಕಾರ ಮಾರ್ಗಶೀರ್ಷ ಮಾಸದಲ್ಲಿ ಅದನ್ನ ಮಾಡ್ತಕ್ಕಂಥದ್ದು. ಅದು ದತ್ತ ನವರಾತ್ರಿ. ಈಗಿನ ವಿಶೇಷ ನಾವು ಮಾಡ್ತಾ ಇರತಕ್ಕಂಥದ್ದು ದೇವಿ ನವರಾತ್ರಿ. ಅದರಲ್ಲಿ 9 ಅವತಾರಗಳನ್ನ ದೇವಿಯ ವಿಶೇಷವಾಗಿ ದೇವಿಯ ಪರವಾಗಿ ಹೇಳ್ತಕ್ಕಂಥದ್ದು. ಅದಕ್ಕೆ ಮಾರ್ಕಂಡೇಯ ಪುರಾಣದಲ್ಲಿ ಆಧಾರ ಇರತಕ್ಕಂಥದ್ದು ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾಹ ಎಂಬತಕ್ಕಂತಹ ಆಧಾರ. ಅಂದ್ರೆ ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿಯನ್ನ ನಾವು ಪೂಜೆ ಮಾಡಬೇಕು ಅಂತಕ್ಕಂತಹದ್ದು ಶಾಸ್ತ್ರೋಕ್ತವಾದಂತಹ ವಿಧಿ ಮತ್ತು ವಿಧಾನ. ಆ ಶೈಲಪುತ್ರಿಯನ್ನ ಪೂಜೆ ಮಾಡಬೇಕಾದ್ರೆ ಮೊದಲು ಗಣೇಶನನ್ನ ಪೂಜೆ ಮಾಡಬೇಕು ನಾವು. ಇಲ್ಲಿ ಗಣೇಶನನ್ನ ಸ್ಥಾಪನೆ ಮಾಡಿ ಪೂಜೆಗೆಲ್ಲವನ್ನೂ ಕೂಡ ಸಿದ್ಧ ಮಾಡಿ ಅವನಿಗೆ ಪ್ರಿಯವಾದಂತಹ ಗರಿಕೆಯನ್ನು ಕೂಡ ಇಟ್ಟು ಅಲಂಕಾರ ಮಾಡಿದ್ದಾಗಿದೆ. ಹಾಗೆ ಅದಾದ ನಂತರದಲ್ಲಿ ಕಲಶವನ್ನ ಸ್ಥಾಪನೆ ಮಾಡಬೇಕು. ಒಂದು ಕಲಶವನ್ನಿಟ್ಟು ಅಲ್ಲಿ ದೇವತಾ ಸಾನ್ನಿಧ್ಯ, ದೇವಿಯ ಸ್ವರೂಪ ಅಲ್ಲಿ ಅಡಗಿದೆ ಅಂತ ಹೇಳಿ ಆ ಜಲಪೂರಿತವಾದಂತಹ ನೀರಿನಿಂದ ತುಂಬಿರತಕ್ಕಂತಹ ಕುಂಭವನ್ನ ಪೂಜೆ ಮಾಡಬೇಕು. ಅದಾದ ನಂತರದಲ್ಲಿ ದೇವಿಯ ಫೋಟೋವನ್ನ ಇಟ್ಟು ನಾವು ಪೂಜಿಸಬೇಕು. ಅಲ್ಲಿ ಆ ದೇವಿ ವಾಹನಾರೂಢಳಾಗಿ ಅಂದ್ರೆ ಸಿಂಹ ಅಥವಾ ಹುಲಿಯ ಮೇಲೆ
ದೇವಿ ಆಸೀನಳಾಗಿದ್ದಾಳೆ, ಆಕೆಯನ್ನ ಪೂಜೆ ಮಾಡಬೇಕು. ಹಾಗೆ ವಿಶೇಷವಾಗಿ ದೇವಿಯನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡಬೇಕು. ಅದಕ್ಕೋಸ್ಕರವಾಗಿ ನವರಾತ್ರಿಯಲ್ಲಿ ಬಹಳ ವಿಶೇಷವಾದಂತಹ ಈ ಒಂದು ದಿವ್ಯ ಮೂರ್ತಿ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಅದನ್ನ ನೋಡಿದ ತಕ್ಷಣ ನಮಗೆ ಕೈ ಮುಗಿಬೇಕು, ಬಗ್ಗಿ ನಮಸ್ಕಾರ ಮಾಡಬೇಕು, ಪೂಜೆಯನ್ನು ಮಾಡಬೇಕು ಅಂತಕ್ಕಂತಹ ಭಾವನೆ ಬರುವ ಹಾಗೆ ಆ ದೇವಿಯ ಮೂರ್ತಿ ಇರತಕ್ಕಂಥದ್ದು. ಈ 4 ರೂಪದಲ್ಲಿ ದೇವಿಯನ್ನ ನಾವು ಆರಾಧನೆ ಮಾಡಬೇಕು. ಎಲ್ಲಾ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆದು ಇಲ್ಲಿ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಯಾರಿಗೆ ದೇವರ ಬಗ್ಗೆ ಭಕ್ತಿ, ಶ್ರದ್ಧೆ, ಆಸ್ತಿಕತೆ, ಆ ಪೂಜ್ಯ ಭಾವನೆ ಇದೆಯೋ ಎಲ್ಲರಿಗೂ ಕೂಡ ದೇವಿಯ ಅನುಗ್ರಹ ಮಾಡಲಿ ಅಂತಕ್ಕಂಥದ್ದು. ಇದನ್ನ ಶಾಸ್ತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾವುದಕ್ಕೋಸ್ಕರ ಆಚರಣೆ ಮಾಡಬೇಕು, ಅದರ ಮಂತ್ರ ಏನು, ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳಿರ್ತಕ್ಕಂಥದ್ದು. ಆ ಪೂಜೆ ಮಾಡ್ತಕ್ಕಂತಹ ವಿಧಾನವನ್ನ ಈಗ ಪೂಜಾ ರೂಪದಲ್ಲಿ ಅದನ್ನ ನೋಡೋಣ. ಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಭಾರತ ವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಾಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದೀನಾಂ ಷಷ್ಟ್ಯಾಃ ಸಂವತ್ಸರಾಣಾಂ ಮಧ್ಯೆ ಶ್ರೀಮತುಂ ವಿಶ್ವಾವಸುನಾಮ ಸಂವತ್ಸರಸ್ಯಾಂ ದಕ್ಷಿಣಾಯಣೆ ಶರದೃತೌ ಆಶ್ವಯುಜಮಾಸೆ ಶುಕ್ಲಪಕ್ಷೆ ಪ್ರತಿಪತ್ತಿಥೌ ವಾಸರಾಃ ಸರ್ವಸಿದ್ಧಿ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣಾದಿ ಏವಂ ಗುಣವಿಶೇಷಣ ವಿಶಿಷ್ಟಾಜಾಂ ಶುಭತಿಥೌ ಅಸ್ಮಿನ್ ದೇಶಸ್ಥಿತಾನಾಂ ಆಸ್ತಿಕ ಭಕ್ತ ಮಹಾಜನಾನಾಂ ಸರ್ವೇಷಾಂ ಕ್ಷೇಮಾದಿ ಐಶ್ವರ್ಯಾಭಿವೃದ್ಧ್ಯರ್ಥಂ ಅಸ್ಮಿನ್ ಸಿಪಾನಿ ಸೇವಾ ಸದನ ಇತಿ ಸಂಸ್ಥಾಯಾಃ ಸ್ಥಿತಾನಾಂ ಸರ್ವೇಷಾಂ ಭಕ್ತ ಮಹಾಜನಾನಾಂಚ ಕ್ಷೇಮಾದಿ ಐಶ್ವರ್ಯಾಭಿವೃದ್ಧ್ಯರ್ಥಂ ಶಾರದಾ ಶರನ್ನವರಾತ್ರ್ಯಂಗಭೂತಂ ಆದರ್ಥನಾಂಚ ಕರಿಷ್ಯೇ. ಗಣಪತಿಯನ್ನ ಪ್ರಾರ್ಥನೆ ಮಾಡೋಣ. ನಾನೊಂದು ಗಣಪತಿ ಮೇಲಿನ ಶ್ಲೋಕವನ್ನು ಹೇಳಿಕೊಡ್ತೀನಿ, ಎಲ್ಲರೂ ಕೂಡ ಅದನ್ನ ಹೇಳಿ, ಆಯ್ತಾ? ಭಕ್ತಿಯಿಂದ ಕೈ ಮುಗಿತಾ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಆ ಶ್ಲೋಕವನ್ನು ಹೇಳೋಣ. ಹೇಳಿ. ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಯೇ ನಮಃ. ಸರ್ವೋಪಚಾರಾನ್ ಸಮರ್ಪಯಾಮಿ. ಮಯಿ ಸವಾನ ಪ್ರಯಚ್ಛಂತೆ ಭಜೇನಂ ಪುನಃ ಸುವಂತೆ ರಾಜ್ಯಾಯ.
ಗುರುಗಳೇ, ಸೊ ನಾವೀಗ ಪೂಜೆ ಮಾಡಿ ಆಯಿತು. ಶೈಲಪುತ್ರಿಯ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಸಮಯ ಇದು. ನೋಡ್ತಿರೋ ವೀಕ್ಷಕರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಸೊ ಮೊದಲ ದಿನ ಶೈಲಪುತ್ರಿಯನ್ನು ನಾವು ಪೂಜೆ ಮಾಡ್ತೀವಿ. ಆ ದಿನ ಬಿಳಿ ಬಟ್ಟೆ ಧರಿಸಿದ್ರೆ ಒಳ್ಳೇದು ಅಂತ ಅಂತಾರೆ. ಆ ಬಣ್ಣದ ಮಹತ್ವ ಮೊದಲಿಗೆ ತಿಳಿಸ್ಕೊಡೋ ಮೂಲಕ ನಾವು ಸ್ಟಾರ್ಟ್ ಮಾಡೋಣ. ಖಂಡಿತವಾಗಿ. ಈಗ ನೋಡಿ, ನಾವು ನವರಾತ್ರಿಯಲ್ಲಿ ದೇವಿಯನ್ನು ಆರಾಧನೆ ಮಾಡಬೇಕಾದ್ರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಹೀಗೆ 9 ದುರ್ಗಿಯರನ್ನು ಬೇರೆ ಬೇರೆ ಅವತಾರದಲ್ಲಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಒಂದು ಕ್ರಮ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಹೋದಾಗ ಈಗ ನವದುರ್ಗಿಯರಲ್ಲಿ ಮೊದಲನೇದಾದಂಥದ್ದು ಶೈಲಪುತ್ರಿ. ಶೈಲಪುತ್ರಿ ಅಂತಂದ್ರೇನು? ಶೈಲ ಅಂತಂದ್ರೆ ಪರ್ವತ ಅಂತ ಅರ್ಥ, ಪುತ್ರಿ ಅಂದ್ರೆ ಮಗಳು, ಅಂದ್ರೆ ಪರ್ವತರಾಜನ ಮಗಳು ಅಂತ ಅರ್ಥ. ಪರ್ವತರಾಜ ಯಾರು ಹಾಗಾದ್ರೆ ಅಂತ ಪ್ರಶ್ನೆ ಬರುತ್ತೆ. ಯಾವ ಪರ್ವತದ ಮಗಳು ಇವಳು ಅಂದ್ರೆ ಹಿಮವತ್ ಪರ್ವತ, ಹಿಮವಂತ ರಾಜನ ಅಥವಾ ಹಿಮವತ್ ಪರ್ವತರಾಜನ ಮಗಳು ಶೈಲಪುತ್ರಿ ಅಂತ ಹೇಳಿ ಮೊದಲನೇದು ಅರ್ಥವನ್ನು ಮಾಡಬೇಕು. ಮಾರ್ಕಂಡೇಯ ಪುರಾಣದಲ್ಲಿ ಪ್ರಥಮಂ ಶೈಲಪುತ್ರೀತಿ ಅಂತ ಆಧಾರ. ಅಂದರೆ ಮೊದಲನೇದಾಗಿ ಪೂಜೆ ಮಾಡ್ತಕ್ಕಂತಹ ಗೌರಿಯ ಅವತಾರ ಏನಿದೆ, ದೇವಿಯ ಅವತಾರ ಏನಿದೆ, ಅದು ಶೈಲಪುತ್ರಿ ಅನ್ನುವಂಥ ಹೆಸರಿನಲ್ಲಿ ಕರೆಸ್ಕೊಳ್ತಕ್ಕಂಥದ್ದು. ಪರ್ವತರಾಜನ ಮಗಳಾದ್ರಿಂದ ಶೈಲಪುತ್ರಿ ಅನ್ನುವಂಥದ್ದು. ಹಿಂದಿನ ಜನ್ಮದಲ್ಲಿ ಈಕೆ ಸತೀದೇವಿಯಾಗಿದ್ದು, ಅಂದರೆ ಈಶ್ವರನನ್ನು ಮದುವೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆಕೆಯ ಜನನ ಆಯಿತು ಅನ್ನುವಂಥದ್ದು ಪುರಾಣದ ಆಧಾರ. ಹಾಗೆ ತನ್ನ ತಂದೆ ದಕ್ಷ ಮಹಾರಾಜ ಯಜ್ಞವನ್ನು ನಡೆಸಿದಾಗ ಆ ಯಜ್ಞದಲ್ಲಿ ಆತ್ಮಾರ್ಪಣೆಯನ್ನು ಮಾಡಿಕೊಂಡು, ಅಂದರೆ ತನ್ನನ್ನು ತಾನು ಯಜ್ಞಕುಂಡಕ್ಕೆ ಅರ್ಪಣೆ ಮಾಡಿಕೊಂಡ್ಲು. ಅಲ್ಲಿ ದಿವ್ಯವಾದಂತಹ ಭಗವತ್ ಸಾಯುಜ್ಯವನ್ನು ಆಕೆ ಮತ್ತೆ ಪಡೆದು ಮುಂದಿನ ಜನ್ಮದಲ್ಲಿ ಆಕೆ ಶೈಲಪುತ್ರಿಯಾಗಿ ಹುಟ್ಟುತ್ತಾಳೆ. ಹಿಮವಂತ ರಾಜನ ಅಥವಾ ಪರ್ವತರಾಜನ ಮನೆಯಲ್ಲಿ ಹುಟ್ಟುತ್ತಾಳೆ. ಆಗ ಆಕೆ ತಪಸ್ಸನ್ನು ಮಾಡ್ತಾ ಈಶ್ವರನನ್ನು ಒಲಿಸ್ಕೊಳ್ತಾಳೆ, ಈಶ್ವರನನ್ನು ಮದುವೆ ಮಾಡಿಕೊಳ್ತಾಳೆ ಅನ್ನುವಂಥದ್ದು ಪುರಾಣದಲ್ಲಿ ಗೊತ್ತಾಗ್ತಕ್ಕಂಥ ಒಂದು ದೊಡ್ಡ ಇತಿಹಾಸ. ಇನ್ನು ತಾವು ಕೇಳಿದ ಹಾಗೆ ಅಲ್ಲಿ ಆಕೆಗೆ ಬಿಳಿ ಬಟ್ಟೆ ಬಹಳ ಶ್ರೇಷ್ಠ ಅನ್ನುವಂಥದ್ದು. ಯಾರು ದೇವಿಯನ್ನು ಶೈಲಪುತ್ರಿಯಾಗಿ ಆರಾಧನೆ ಪೂಜೆಯನ್ನು ಮಾಡ್ತಾರೋ ಅಂಥವರು ಬಿಳಿ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಆರಾಧನೆ ಮಾಡಬೇಕು. ದೇವಿ ಸ್ವತಃ ಬಿಳಿಯ ವಸ್ತ್ರವನ್ನು ಧರಿಸಿದಾಳೆ ಅಂತಕ್ಕಂಥದ್ದು ಶಾಸ್ತ್ರದ ಆಧಾರ. ಇಲ್ಲಿ ಬಿಳಿ ಏನು ಸಂಕೇತ ಅಂತಂದರೆ ಮನಸ್ಸಿಗೆ ಮೊದಲು ಶಾಂತಿ ಸಿಕ್ಕಬೇಕು. ಶಾಂತಿಗೋಸ್ಕರವಾಗಿ ಬಿಳಿ ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ನಮಗೆಲ್ಲ ಇರುತ್ತೆ, ಆದರೆ ಮನಸ್ಸಿಗೆ ಶಾಂತಿ ಮಾತ್ರ ಇಲ್ಲ. ಹಲವಾರು ಜನ ಹೇಳೋದನ್ನ ಕೇಳೋದನ್ನ ನಾವು ನೋಡಿರ್ತೀವಿ ಸಮಾಜದಲ್ಲಿ. ಭಗವಂತ ಎಲ್ಲ ಕೊಟ್ಬಿಟ್ಟಿದ್ದಾನೆ ನಮಗೆ, ಆದರೆ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದರ ಅರ್ಥ, ನಾವು ಯಾವಾಗ ಬಿಳಿ ಬಣ್ಣವನ್ನು ಆಶ್ರಯ ಮಾಡ್ತೀವೋ ಆಗ ನಮಗೆ ಅದನ್ನು ನೋಡಿದ ತಕ್ಷಣ ಒಂದಷ್ಟು ಮನಸ್ಸಿಗೆ ಆಹ್ಲಾದವಾಗುತ್ತೆ, ಸಂತೋಷವಾಗುತ್ತೆ. ಆ ಸಂತೋಷವೇ ಶಾಂತಿ ಅನ್ನುವಂತಹ ಭಾವ. ಇನ್ನು ಈ ದೇವಿ ದ್ವಿಭುಜೆ, ಅಂದರೆ 2 ಹಸ್ತಗಳು ಮಾತ್ರ, 2 ಕೈಗಳು ಮಾತ್ರ ದೇವಿಗಿದೆ. ಆಕೆ ಬಲಗಡೆ ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿದ್ದಾಳೆ, ಎಡಗಡೆ ಕೈನಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡಿದ್ದಾಳೆ. ತ್ರಿಶೂಲದ ಅರ್ಥ ಏನು? ದುಷ್ಟರನ್ನ ಸಂಹಾರ ಮಾಡ್ತಕ್ಕಂಥದ್ದು. ಅದು ಕೆಟ್ಟ ಪ್ರಾಣಿಗಳಾಗಲಿ ರಾಕ್ಷಸರಾಗಲಿ ಅವರನ್ನು ಸಂಹಾರ ಮಾಡ್ತಕ್ಕಂಥದ್ದು. ಇನ್ನು ಕಮಲ ಪುಷ್ಪ ಬಹಳ ಮೃದುತ್ವವನ್ನು, ಕೋಮಲತೆಯನ್ನು ಹೇಳ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಆಕೆಯ ಕೈಯಲ್ಲಿ 2 ವಿಶೇಷವಾದಂತಹ ಅಂಶಗಳಿದೆ, ಕಮಲ ಹಾಗೆ ತ್ರಿಶೂಲ. ಇನ್ನು ಈಕೆಯ ವಾಹನ ನಂದಿಯ ವಾಹನ. ಈಕೆಯ ದುರ್ಗೆಯ ಮೊದಲ ಅವತಾರ. ಅಂದರೆ ಇನ್ನು ಯೋಗದ ದೃಷ್ಟಿಯಿಂದ ನೋಡ್ತಾ ಹೋದಾಗ ಅಥವಾ ಷಟ್ಚಕ್ರಗಳ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಮೂಲಾಧಾರಕ್ಕೆ ಅಧಿಷ್ಠಾತೃ ದೇವತೆ. ಹಾಗಾಗಿಯೇ ನಾವು ನವರಾತ್ರಿಯಲ್ಲಿ ಮೊದಲನೇ ದಿವಸ ಶೈಲಪುತ್ರಿಯನ್ನ ಆಧಾರವಾಗಿ ಇಟ್ಕೊಂಡು ಆರಾಧನೆ ಮಾಡ್ತೀವಿ. ಅಂದ್ರೆ ಬೇರೆಲ್ಲ ಪೂಜೆಗೆ ಈಕೆ ಆಧಾರ ಅನ್ನುವಂತಹ ಅರ್ಥದಲ್ಲಿ. ಹಾಗಾಗಿ ಈ ದೇವಿಯನ್ನ ಮೂಲಾಧಾರ ಅಧಿಷ್ಠಾತೃ ದೇವತೆ ಅಂತ ಹೇಳಿ ಕರೀತಾರೆ. ಇನ್ನು ಆಕೆಯ ಸ್ವತಃ ಬಣ್ಣ ಬಿಳಿಯಾದ್ರಿಂದ, ಆಕೆ ಧಾರಣೆ ಮಾಡಿರ್ತಕ್ಕಂತಹ ವಸ್ತ್ರ ಬಿಳಿಯಾದ್ರಿಂದ ಯಾವಾಗಲೂ ಕೂಡ ಶಾಂತ ಚಿತ್ತಳು ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಭಕ್ತರನ್ನ ತಾಯಿಯ ಮಮಕಾರದಲ್ಲಿ ಆಕೆ ರಕ್ಷಣೆಯನ್ನ ಮಾಡ್ತಾಳೆ ಅಂತಕ್ಕಂಥದ್ದು. ಯಾರು ಭಕ್ತಿಯಿಂದ ಆಕೆಯನ್ನ ಪೂಜೆ ಮಾಡ್ತಾರೋ, ಸ್ಮರಣೆ ಮಾಡ್ತಾರೋ, ಧ್ಯಾನ ಮಾಡ್ತಾರೋ ಅಂಥವರನ್ನ ಆಕೆ ವಿಶೇಷವಾಗಿ ರಕ್ಷಣೆ ಮಾಡ್ತಾಳೆ ಅಂತಕ್ಕಂಥದ್ದು.
ದೇವ್ಯೈ ಶೈಲಪುತ್ರ್ಯೈ ನಮಃ ಅನ್ನುವಂತಹ ವಿಶೇಷವಾದಂತಹ ಮಂತ್ರವನ್ನು ಹೇಳೋದ್ರ ಮುಖಾಂತರ ಆಗಲೇ ನಾವು ಪೂಜೆ ಮಾಡುವಾಗ ಎಲ್ಲರೂ ಕೂಡ ಅದನ್ನು ಹೇಳಿದ್ವಿ. ಆ ಹೇಳಿದಾಗ ದೇವಿಗೆ ಬಹಳ ಸಂತೋಷವಾಗುತ್ತಂತೆ. ಆ ದೇವಿಯನ್ನು ಕುರಿತು ಸ್ತೋತ್ರ ಮಾಡಿದಾಗ ಆಗುತ್ತೆ ಅನ್ನುವಂಥದ್ದು. ಆ ರೀತಿ ದೇವಿ ಎಲ್ಲರ ಆಪತ್ತುಗಳನ್ನು ನಿವಾರಣೆ ಮಾಡಿ ಯಾರ್ಯಾರು ಏನೇನನ್ನು ಕೇಳ್ತಾರೋ ಅದೆಲ್ಲವನ್ನು ಅನುಗ್ರಹಿಸಲಿ ಅಂತಕ್ಕಂಥದ್ದು ದೇವಿಯ ಮಹತ್ವ, ದೇವಿಯ ವಿಶೇಷತೆ. ದೇವಿಗೆ ಇನ್ನು ನೈವೇದ್ಯದ ವಿಚಾರ ಬಂದು ವಿಶೇಷವಾಗಿ ದೇವಿಗೆ ಬಿಳಿಯ ಹೂವಿನಿಂದ ಅರ್ಚನೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದ್ದು. ಅದರಲ್ಲೂ ಬಿಳಿ ತಾವರೆ ಹೂವು, ಮಲ್ಲಿಗೆ ಹೂವು ತುಂಬ ಇಷ್ಟ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಜೊತೆಗೆ ಆಹಾರದ ದೃಷ್ಟಿಯಲ್ಲಿ ನೈವೇದ್ಯಕ್ಕೆ ಸಂಬಂಧಿಯಾಗಿ ಅನ್ನ ಮತ್ತೆ ಪಾಯಸ, ಹಾಲಿನಿಂದ ಮಾಡಿದಂತಹ ಕೀರು ಅಂತ ಏನು ಹೇಳ್ತೀವಿ ಅದು ಬಹಳ ಶ್ರೇಷ್ಠವಾದ್ದು. ಇನ್ನು ಬಾಳೆಹಣ್ಣು, ಸಕ್ಕರೆ, ಪಂಚಾಮೃತ ಅಂದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವೆಲ್ಲವನ್ನ ಮಿಶ್ರ ಮಾಡಿದಂತಹ ಪಂಚಾಮೃತ ಏನಿದೆ ಅದು ದೇವಿಗೆ ಬಹಳ ಪ್ರಿಯವಾದಂಥದ್ದು. ದುರ್ಗೆ ಶಕ್ತಿಯ ಅವತಾರ ಅಂತ ಕರೀತಾರೆ. ಸೊ ಆ ದುರ್ಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರ ಬದುಕಲ್ಲಿ ಶಕ್ತಿಯನ್ನ ತುಂಬಲಿ ಅಂತ ನಾನು ಆಶಿಸ್ತೀನಿ. ಆದರೆ ಇಲ್ಲಿ ಶೈಲಪುತ್ರಿಯ ಆರಾಧಕಿಯರು ಕೂತ್ಕೊಂಡಿದ್ದಾರೆ. ಅಂದರೆ ಬಿಳಿ ವಸ್ತ್ರ ಧರಿಸಿ ತುಂಬಾ ಶಿಸ್ತಾಗಿ ನಾವು ಬರುವಷ್ಟರಲ್ಲಿ ಇವರೆಲ್ಲರೂ ಕೂಡ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಸೊ ಅವ್ರನ್ನ ನಾನು ಮಾತಾಡಿಸ್ತೀನಿ, ಯಾಕಂದರೆ ನನಗೆ ಮಾತಾಡೋದಕ್ಕೆ ಪದಗಳೇ ಇಲ್ಲ. ಅವ್ರಿಗೇನು ಅನ್ನಿಸ್ತು ಈ ಕಾರ್ಯಕ್ರಮದ ಬಗ್ಗೆ ಅಥವಾ ಈ ಪೂಜೆಯ ಬಗ್ಗೆ ಅಂತ ಕೇಳೋಣ. ಅಮ್ಮ ನಮಸ್ಕಾರ, ಏನು ನಿಮ್ಮ ಹೆಸರು? ಲಕ್ಷ್ಮೀ ದೇವಿ. ಓಕೆ, ಎಷ್ಟು ವರ್ಷ ಆಯಿತು ನೀವು ಆಶ್ರಮಕ್ಕೆ ಬಂದು? 2 ವರ್ಷ ಆಯಿತು. 2 ವರ್ಷ ಆಯಿತು. ಚೆನ್ನಾಗಿ ನೋಡ್ಕೊಳ್ತಾರಾ? ಹಾಂ, ಓಕೆ. ಇವತ್ತೇನು ಮಾಡಿದ್ರಿ ನೀವು? ಚಿತ್ರಾನ್ನ ಮಾಡಿದ್ರು. ತಿನ್ನೋದಕ್ಕಲ್ಲಮ್ಮ, ದೇವ್ರು ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡಿದ್ರಿ. ಪೂಜೆ ಮಾಡಿ ಚೆನ್ನಾಗಿತ್ತಾ? ಓಕೆ. ಅಮ್ಮ ಏನ್ ನಿಮ್ಮ ಹೆಸರು? ಇಂದ್ರಮ್ಮ. ಓಕೆ, ಯಾವ್ರು? ಪೀಣ್ಯ. ಪೀಣ್ಯ. ಇಲ್ಲಿ ಯಾಕೆ ಬಂದ್ರಿ? ಇಲ್ಲಿಗೆ ಬಂದವರು 6 ವರ್ಷ ಆಯ್ತು. 6 ವರ್ಷ ಆಯ್ತು. ಯಾಕೆ ಬಂದ್ರಿ? ನಮ್ಮ ಮೊಮ್ಮಗಳ ಮನೆಗೆ ಹೋಗ್ಬೇಕು ಅಂತಿದ್ದೆ. ಯಾರ ಕರ್ಕೊಂಡು ಹೋಗಿ ಬನಗಟ್ಟೆ ಬಿಟ್ಬಿಟ್ರು. ಅವ್ರು ಅಲ್ಲಿಂದ ತಂದು ಇಲ್ಲಿ ಬಿಟ್ಟವ್ರು. ಮೊಮ್ಮಗಳ ಮನೆಗೆ ಹೋಗ್ಲಿಲ್ಲ. ನಂಗೆ ಮಕ್ಳಿಲ್ರಿ, ಯಜಮಾನ ಇಲ್ಲ. ನಾಲ್ಕನೇ ಮಕ್ಕಳು ತಂದು ಸಾಕೊಂಡಿದ್ದೀನಿ. ಅವ್ರ ಪೇಣೆಗೆ ಅವರೇ ಅಲ್ಲಿಗೆ ಕಳ್ಸಕ್ಕಿಲ್ಲ. ಹೋಗ್ಬೇಕು ಅಂತ ಕಳ್ಸಕ್ಕಿಲ್ಲ. ಇಲ್ಲಿ ಆರಾಮಾಗಿದ್ದೀರಾ? ಇಲ್ಲಿ ಚೆನ್ನಾಗೈತೆ, ಇಲ್ಲಿ ಏನ್ ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ನಿಮ್ಗೆ ಫ್ರೆಂಡ್ಸ್ ಎಲ್ಲ ಸಿಕ್ರಾ? ಎಲ್ಲ ಇಷ್ಟನೇ. ಯಾರು ನಿಮ್ ಫ್ರೆಂಡ್ ಇದ್ರಲ್ಲಿ? ಎಲ್ಲೆಲ್ಲೋ ಕೂತವ್ರಮ್ಮ. ಎಲ್ರು ಕೂತಿದ್ದಾರೆ. ಎಲ್ಲ ಕೂತವ್ರೆ. ಸೊ ಇವತ್ತು ದುರ್ಗಾದೇವಿ ಪೂಜೆ ಮಾಡಿದ್ವಿ ನಾವು. ಆಯ್ತ್ರಿ. ಹೇಗಿತ್ತು? ಚೆನ್ನಾಗಿ, ಬಹಳ ಚೆನ್ನಾಗೈತ್ರಿ. ಚೆನ್ನಾಗಿತ್ತಾ? ನಮ್ ಗುರುಗಳು ನೋಡಿ ಏನನ್ನಿಸ್ತು ನಿಮ್ಗೆ? ದೇವ್ರಿದ್ದಾಗ ಅವ್ರೆ. ಹೌದಾ? ಏನಮ್ಮ ಏನೋ ಅಂತಿದ್ರಿ, ಹೇಗಿದ್ದಾರೆ ನಮ್ ಗುರುಗಳು? ಒಳ್ಳೆ ಚೆನ್ನಾಗವ್ರೆ ಗುರುಗಳು. ಚೆನ್ನಾಗಿದ್ದಾರಾ? ದೇವ್ರಿದ್ದಂಗಿದಾರಾ? ದೇವ್ರಿದ್ದಂಗ ಅವ್ರೆ. ಚೆನ್ನಾಗಿ ಪೂಜೆ ಮಾಡಿದ್ರು. ಓಕೆ, ಖುಷಿ ಆಯ್ತಾ? ನೀವು ಚೆನ್ನಾಗ್ ಮಾಡಿದ್ರಿ. ಹೌದಾ? ಥ್ಯಾಂಕ್ ಯು ಅಮ್ಮ. ಸೀರೆ ಚೆನ್ನಾಗಿದ್ಯಾ? ಚೆನ್ನಾಗಿತ್ತಮ್ಮ. ಚೆನ್ನಾಗಿದ್ಯಾ? ಅಮ್ಮ ಹೆಸರು ರತ್ನಮ್ಮ. ರತ್ನಮ್ಮ. ಯಾವ ಊರು? ನಮ್ದು ಬನ್ನರಟ್ಟ. ಯಾವ ದೇವ್ರು ಇಷ್ಟ ನಿಮ್ಗೆ ತುಂಬಾ? ಮಂಜುನಾಥ, ರೇಣುಕಾದೇವಿ, ಎಲ್ಲಮ್ಮ, ಅವೆಲ್ಲ ನೆನ್ಸ್ಕೊಂಡು. ದುರ್ಗೆ ಅವತಾರ. ದುರ್ಗೆ ಅವತಾರಕ್ಕೆ ಇದು ಚೆನ್ನಾಗಿತ್ತು. ಊರ್ ಕಡೆ ಮಾಡ್ತಾರಲ್ಲ, 9 ದಿವಸ ದೀಪ ಹಾಕಿದ್ದು. ನಾಳೆ ದೀಪ ಹಾಕ್ಬಿಟ್ರೆ 9 ದಿವಸ ಮಠ ಇರ್ಬೇಕದು. ಆರ್ಬಾರ್ದು. ಆರ್ಬ್ಯಾಡ್ದು. ರಾತ್ರಿ ಹಗುಲೆಲ್ಲ ಹಂಗೇ ಇರ್ತೈತಿ ದೀಪ. ಯಾಕೆ ಬಂದ್ರಿ ಇಲ್ಲಿ ನೀವು? ನಾನಂದ್ರೆ ಮಕ್ಳಿಲ್ಲ, ಮದ್ವೆ ಏನೋ ಆಯ್ತು. ಮಕ್ಕಳಿಗೆಲ್ಲ ಯಜಮಾನ್ರು ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ರು. ಆಮೇಲೆ ಈಗ ನನ್ನ ತಮ್ಮ ನಮ್ಮನಾದ್ರೆ ತಮ್ಮನಿದ್ರು ನಮ್ಮೋರಲ್ಲ, ಹೌದು ತಾನೆ? ಅದಕ್ಕಾಗಿ ನಮ್ಮ ತಮ್ಮಗೆ ಹೇಳಿ, ನನಗೆ ಬೇಡಪ್ಪ, ಯಾವ್ದಾರ ಮುಂದೆ ಆಸ್ಮ ಸೇರಿಸ್ಬಿಡು, ನನಗೆ ಬೇಡ ಅನ್ಕೆ. ಪಾಪ ಅವ್ನು ಒಳ್ಳೆ ಇದು ನೋಡಿ ಇಲ್ಲಿ ಯಾರೋ ಹೇಳಿದ್ರಂತೆ, ತಗೊಂಬಂದು ಇಲ್ಲಿ ಬಿಟ್ಟ. ಬರ್ತಾನೆ ಮಾತಾಡ್ಸ್ತಾನೆ ಅಷ್ಟೇ. ಕತೆ ಬೇಜಾರಾಗತ್ತಾ? ಇಲ್ಲ, ನಂಗೇನ್ ಬೇಜಾರು ಇಲ್ಲ. ಏನಾದ್ರೆ ತಮ್ಮ ಹತ್ರ ಇಲ್ಲ ಅಂತ ಬೇಜಾರು. ಅಯ್ಯೋ, ತಮ್ಮ ಬಿಟ್ಟಾಕಿ ಇಲ್ಲಿ ನಿಮ್ ತಂಗಿ, ಅಕ್ಕ, ಅಣ್ಣ, ತಮ್ಮ, ಮಕ್ಳು ಎಲ್ರೂ ತರ ಇದಾರಲ್ವಾ? ಇದಾರೆ. ಹೆಲ್ತ್ ಹುಷಾರಿಲ್ದೆ ಇದ್ರೆ ಚೆನ್ನಾಗಿ ನೋಡ್ಕೊಳ್ತಾರ? ಹಾಸ್ಪಿಟಲ್ ಇದೆಯಲ್ಲ ಪಕ್ಕದಲ್ಲಿ? ನನಗೇನಪ್ಪ, ನಾನು ದೇವ್ರು ನೋಡಿ ಹೇಳ್ತೀನಿ. ಇವತ್ತಿಗಾದ್ರು ಒಂದ್ ದಿವಸ ಹುಷಾರಿಲ್ಲ ಅಂತ ನಾನು ಹೇಳ್ಕೊಂಡೇ ಇಲ್ಲ. ದೇವ್ರ ಆರೋಗ್ಯ ಬಿಟ್ಟಿದ್ದಾರೆ. ನೀವು ಇನ್ನೂ ಆರೋಗ್ಯವಾಗಿರಿ, ಇನ್ನಷ್ಟು ಕಾಲ ಸುಖವಾಗಿ. ಅದು ಇಂಜೆಕ್ಷನ್ ಮಾಡ್ಕೊಂಡಿಲ್ಲ, ಒಂದಿದು ಮಾಡಿಲ್ಲ, ಏನೇನಿಲ್ಲ, ಏನೂ ಇಲ್ಲ.
ಆರೋಗ್ಯವಾಗಿದ್ದಾನೆ. ಸೂಪರ್ ಅಮ್ಮ ನೀವು. ಅಮ್ಮ ನಮಸ್ತೆ. ನಮಸ್ತೆ. ಏನ್ ನಿಮ್ಮ ಹೆಸರು? ದೀಪಾ ಪ್ರಭು. ದೀಪಾ ಪ್ರಭು. ಓಕೆ. ಸೊ ದೀಪ ಹಚ್ಚಿದ್ವಿ, ನಾವು ದೇವರ ಆರತಿ ಮಾಡಿದ್ವಿ, ಪೂಜೆ ಮಾಡಿದ್ವಿ. ಏನ್ ಅನ್ನಿಸ್ತು? ತುಂಬಾ ಖುಷಿ ಅನ್ನಿಸ್ತು. ಖುಷಿ ಆಯ್ತು. ನೀವು ಯಾವಾಗ ಬಂದ್ರಿ ಇಲ್ಲಿ? ನಾನ್ ಬಂದು 1.5 ವರ್ಷ ಆಗೋಯ್ತು. ಹೌದಾ? ಯಾಕೆ ಬಂದ್ರಿ? ನಮ್ಮ ಯಜಮಾನ್ರು ಎಕ್ಸ್ಪೈರ್ಡ್ ಆದ್ರು, ನನ್ಗೆ ಯಾರು ಇಲ್ಲ. ಅದಕ್ಕೆ ಆ ಕಡೆನೂ ಯಾರು ಇಲ್ಲ, ಈ ಕಡೆನೂ ಯಾರು ಇಲ್ಲ. ಗಂಡನ ಕಡೆಯವ್ರು ಯಾರು ಇಲ್ಲ, ಅಮ್ಮನ ಕಡೆಯವ್ರು ಯಾರು ಇಲ್ಲ. ಅದಕ್ಕೆ ನಮ್ದು ಒಬ್ರು ಮೇಡಮ್ ಇದ್ರು, ಅವ್ರು ಮತ್ತೆ ನಮ್ಮ ಓನರ್ ಅವರು ಇಲ್ಲಿ ಬಂದು ಸೇರ್ಸಿದ್ರು. ಇಲ್ಲಿ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿ ನೋಡ್ಕೊಂತಾರೆ. ಓಕೆ. ಪೂಜೆ ಮಾಡಿದ್ ಖುಷಿ ಆಯ್ತಾ? ಖುಷಿ ಆಯ್ತು, ನೀವು ಚೆನ್ನಾಗಿ ಪೂಜೆ ಮಾಡಿದ್ರಿ. ಥ್ಯಾಂಕ್ ಯು. ಸೀರೆ ಚೆನ್ನಾಗಿದ್ಯಾ? ಸೀರೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಖುಷಿ ಆಯ್ತಾ? ಚೆನ್ನಾಗಿ ಸಿಲೆಕ್ಷನ್ ಮಾಡಿದ್ದೀರಿ. ಹೌದಾ? ನೋಡಿ ನನ್ ಸೆಲೆಕ್ಷನ್ ಹೆಂಗಿದೆ ಅಂತ. ಏನಮ್ಮ? ಸೀರೆ ಎಲ್ಲ ಮೇಡಮ್ಗಳೆಲ್ಲ ಸೆಲೆಕ್ಷನ್ ಮಾಡಿಕೊಡ್ತೀನಿ ನಮ್ಗೆ. ಹೌದಾ? ಯಾವ ಮೇಡಮ್? ದಯಾನಂದ್ ಅವ್ರು ಬಂದಿದ್ರು ನಮ್ಮ ಆಫೀಸಿಗೆ, ಸೊ ಕೊಟ್ಟು ಕಳ್ಸಿದ್ವಿ. ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ಸೇವೆ ಮಾಡೋ ತರ ಆಗ್ಲಿ ಅಂತ ನನ್ಗೋಸ್ಕರ ಪ್ರೇ ಮಾಡಿ, ಬಯಸಿ ಅಷ್ಟೇ, ಹರ್ಸಿ. ಎಲ್ಲ ನಿಮ್ಮ ಇದೆಲ್ಲ ಅಭಿಲಾಷೆ ಎಲ್ಲ ನೆರವೇರ್ಲಿ. ಥ್ಯಾಂಕ್ ಯು. ತಾನೇ ಇರ್ರಿ. ನಮ್ಮ ಹೆಸರು ಕೆಂಪಮ್ಮ. ಹೌದಾ? ಯಾವ್ರು ಕೆಂಪಮ್ಮ ಅವ್ರದ್ದು? ಭದ್ರಾವತಿ. ಭದ್ರಾವತಿಯಲ್ಲಿ, ಬೆಂಗಳೂರಲ್ಲಿ ಯಾಕೆ ಬಂದ್ರಿ? ಈ ಮಕ್ಳು ಯಾರು ಇಲ್ಲ. ಹೌದಾ? ಓಕೆ. ಶುಗರು BP ಐತೆ, ಹಂಗಾಗಿ ಸರಿ. ನೀವು ಚೆನ್ನಾಗಿ ಪೂಜೆ ಮಾಡಿದ್ರಿ. ದೇವರು ನಿಮ್ಗೆ ಆರೋಗ್ಯ ಇದು ಚೆನ್ನಾಗಿ ಕೊಡ್ಲಿ. 100 ವರ್ಷ ಅಮ್ಮ. ಓ ಜಾಸ್ತಿ ಆಗಲ್ವಾ? ಜಾಸ್ತಿ ನಮ್ಮ ಏನೋ ನಮ್ಮ ಆ ಬಯಕೆ ಅಂತ ದೇವ್ರು ಇನ್ನಷ್ಟು ಶಕ್ತಿ ಕೊಡ್ಲಿ. ನಿಮಗ್ ಖುಷಿ ಆಯ್ತಲ್ಲ, ಅಷ್ಟೇ ಸಾಕು ನಮ್ಗೆ. ಅಮ್ಮ ನಮ್ಗೆ ಮದ್ವೆ ಇಲ್ಲಮ್ಮ. ಹೌದಾ? ಮದ್ವೆ ಇಲ್ಲ, ನನ್ಗೆ ಯಾರು ಇಲ್ಲ. ಅಕ್ಕ ಮಗಳು ಮೊಮ್ಮಗ ತಂದಿಲ್ಲ ಹಾಕಿತ್ ನಮ್ಗ. 6 ವರ್ಷ ಆಯ್ತು ನಾವ್ ಬಂದು. 6 ವರ್ಷ ಆಯ್ತು. ಯಾರು ನಿಮ್ಮಂತವ್ರೆ ನಮ್ಗೆ ತಾಯಿ ತಂದೆಲ್ಲ ಯಾರು ಇಲ್ಲ ಅಂತ ಯಾಕೆ ಹೇಳ್ತೀರಾ? ನೋಡಿ ಇಲ್ಲಿ ಎಷ್ಟು ಕ್ಯೂಟ್ ಅಜ್ಜಿ ಇದೆ. ನಿಮ್ ಅಕ್ಕ ತಂಗಿ ತರ ಇವರೆಲ್ಲರ ಇದಾರೆ ಅಲ್ವಾ? ಇಲ್ಲೆಲ್ಲಾ ಹಬ್ಬ ನೀವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀರಾ? ಮಾಡ್ತೀರಾ? ಓಕೆ. ಗಣೇಶ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರು ಇವ್ರು. ಚೆನ್ನಾಗಿ ನಾವು ಹೋಗಿ ಪೂಜೆ ಮಾಡಿ ಚೆನ್ನಾಗಿ ಇದು ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂತಾರೆ. ಈ ತರ ಬೇರೆ ಯಾರೋ ಹೊರಗಡೆಯಿಂದ ಬಂದು ಪೂಜೆ ಮಾಡಿಲ್ಲ ಅನ್ಸುತ್ತಲ್ಲ? ಇಲ್ಲ, ಎಲ್ಲ ನಾನೇ ಬಂದಿದ್ದು, ಇದೇ ಫಸ್ಟ್. ಚೆನ್ನಾಗಿ ಮಾಡ್ಲಮ್ಮ. ಥ್ಯಾಂಕ್ ಯು. ವರ್ಷ ನೀವೇ ಮಾಡಿಸಿ. ವರ್ಷ ನೀವೇ ಮಾಡಿಸಿ. ವರ್ಷ ನಾವೇ ಮಾಡಿಸ್ಬೇಕಾ? ಇಲ್ಲ, ನಂದಿನ್ನೂ ಮದ್ವೆ ಆಗಿಲ್ಲ, ಮನೇಲಿ ನೋಡ್ತಿದ್ದಾರೆ. ಏನಮ್ಮ? ನಿಮ್ಗೆ ಒಳ್ಳೆ ಗಂಡ ಸಿಕ್ಲಿ. ಓಕೆ, ನಿಮ್ ಬಾಯಾರಿಕೆಯಿಂದ ಹಂಗಾಗಿ ಗಂಡನ್ ಕರ್ಕೊಂಡು ಇಲ್ಲಿ ಬರ್ರಿ. ಹೌದಾ? ಓಕೆ. ಎಲ್ಲ ಹೆಲ್ಪ್ ಮಾಡಿರೋರಿಗೆ ಒಳ್ಳೆ ಗಂಡನೇ. ಥ್ಯಾಂಕ್ ಯು. ಗಂಡ ಸಿಕ್ಕಿ ಕರ್ಕ ಬರ್ರಿ ಇಲ್ಲಿ. ಥ್ಯಾಂಕ್ ಯು. ಸರಿ, ಗಂಡ ಸಿಕ್ಲಿ, ಕೆಲಸ ಹುಡುಗ. ಆಮೇಲೆ ಆಮೇಲೆ ಇಬ್ರು ಗಂಡ ಹೆಂಡ್ತಿ ಪೂಜೆಗೆ ಬನ್ನಿ. ಆಮೇಲೆ ಮಕ್ಕಳು. ಅಯ್ಯೋ. ಹೌದು, ಬೆಳೆದೇ ತಾನು ನಿಮ್ಗೆ ಒಳ್ಳೇದು. ಹೌದು. ಮನೇಲಿ ಬರೀ ಏನಿದೆ ನಮ್ಮಂಗೆ ಮಕ್ಕಳಿಲ್ಲ ನಮ್ಗೆ. ಈಗ ಮದ್ವೆ ಮಕ್ಳು ಮಾಡ್ಕೊಳ್ತೀನಿ ಸರಿ, ಕೆಲ್ಸನೂ ಇಂಪಾರ್ಟೆಂಟ್ ಅಲ್ವಾ? ಕೆಲಸ ಮಾಡ್ತಾ ಇದೀನಿ, ಇನ್ನೂ ಜಾಸ್ತಿ ಶಕ್ತಿ ಕೊಡು ಅಂತ. ದೇವ್ರು ಒಳ್ಳೇದ್ ಮಾಡ್ಲಿ. ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ನಮ್ದು ತಿಪ್ಟೂರು. ಏನ್ ಹೆಸರು? ಲಕ್ಷ್ಮಮ್ಮ. ಚೆನ್ನಾಗಿದ್ದೀರಾ? ಏನ್ ಚಂದ ನೋಡಿ, ಹೆಂಗಿದೀನಿ. ಬೇಗ ಸಾವು ಕೊಟ್ಟಿಲ್ಲ. ಯಾಕೆ ನೀವು ಹಂಗೆಲ್ಲ ಅನ್ಕೋಬಾರ್ದು. ನೀವ್ ಇನ್ನಷ್ಟು ಬೇಡ, ಇದಷ್ಟು ಸಾಕು. ಬೇಗ ಪ್ರಾಣವಾದ ಸಾಕಾಗೈತೆ. ನಂಗೆ ಬೇಜಾರಾಗ್ಬಿಟ್ಟೈತೆ. ಯಾಕೆ ಬೇಜಾರು? ಈ ಊರೇ ಬೇಡ ಅನ್ಸ್ಬಿಟ್ಟು. ಹೌದಾ? ಯಾಕೆ? ಮನ್ಸು ಬೇಜಾರಾಗಿತ್ತು ಕಳವ. ಯಾರು ತಗೊಂಬಂದ್ಬಿಟ್ರು ನಿಮ್ಗಿಲ್ಲಿ? ನಾನು ಒಬ್ಬ ಮಗನ್ ಸಾಕಿದ್ದೆ, ಅಂತಂದ್ ಬಿಟ್ಬಿಟ್ಟು ಹೋದ. ಯಾಕೆ? ಬಿಡಿ, ಹೋಗ್ಲಿ. ಇವಾಗ ನಾವ್ ಬಂದಿದೀವಲ್ವಾ, ಯಾರು ಇದ್ದಕ್ಕಿಲ್ಲ. ನನಗೆ ಹೊಟ್ಟೆ ನೋವು ಬಿಟ್ಟಿತ್ತು. ದೊಡ್ಡ ಆಸ್ಪತ್ರೆ ಅಂತ ತಂದು ಬಿಟ್ಬಿಟ್ಟು ಈಗ ನಮ್ಮನ್ನ ಬಿಟ್ಟು ತಿರ್ಗ ನೋಡಲ್ಲ. ಇಲ್ಲಿ ಚೆನ್ನಾಗಿ ನೋಡ್ಕೋತಾರ? ಈಗ ಚೆನ್ನಾಗಿ ನೋಡ್ಕೋತಾರೆ. ಮತ್ತೆ ಯಾಕೆ ಅಳ್ತೀರಾ? ನೀವು ಅಳ್ಬಾರ್ದು. ನೀವು ಚೆನ್ನಾಗಿ ನೋಡ್ಕೋತಾರೆ. ಏನಿದ್ರು ಮಕ್ಳಿದ್ದಂಗ ಆಗುತ್ತೆ ಅಲ್ವಾ? ಮತ್ತೆ ಮಕ್ಳು ಅಯ್ಯೋ ಅಂದಾಗ ಬೇರೆ ಅಯ್ಯೋ ಅಂತಾರ. ಹಂಗೆ ಅವರ ಮಗಂಡು ದೇವರು ಎಲ್ಲರೂ ಕಳ್ಸಿ ವಿಷ ಗೀಷ ಕೊಡಿ ಸಾಯ್ತು.
ನಂಗೆ ಅಷ್ಟು ಬೇಜಾರಾಗೈತೆ. ಇರಬಾರ್ದು ನಮ್ಮಂಥ ಪಾಪಿಗಳು. ಹಂಗ ಅನ್ಕೋಬಾರ್ದು ನೀವು. ಯಾಕೋ ನೀವು ಪಾಪ ಮಾಡಿಲ್ಲ, ನೀವು ಮಕ್ಳಿಲ್ಲ ಅಂತ ಒಂದ್ ಮಗುಗೆ ದುಡ್ಡು ಕೊಟ್ಟಿದ್ದೀರಾ, ಒಂದ್ ಮಗುನ ಸಾಕಿದ್ರಿ. ಅವ್ರು ತಿಳ್ಕೊಂಡಿಲ್ವಲ್ಲ ಹಂಗೆ. ಅವ್ನ್ ಕರ್ಮ ಅದು. ಅವ್ರಿಗೆ ಮಕ್ಳಿದಾರಲ್ವಾ, ಆ ದೇವ್ರು ಚಾಮುಂಡೇಶ್ವರಿ ನೋಡ್ಕೊಳ್ಳಿ ಬಿಡವ, ಯಾರು ಮಾಡಿದ್ರು. ಅದೇ ಚಾಮುಂಡೇಶ್ವರಿ ನಿಮ್ಗೆ ನಗ್ನಗ್ತಾ ಇಡ್ಲಿ, ನಿಮ್ ಖುಷಿಯಾಗಿರ್ಲಿ, ನಿಮ್ಗೆ ಆರೋಗ್ಯ ಕೊಡ್ಲಿ, ನಿಮ್ಗೆ ಆರೋಗ್ಯ ಕೊಡ್ಲಿ. ನೀವು ನನ್ಗೊಂದ್ ಪ್ರಾಮಿಸ್ ಮಾಡ್ಬೇಕು. ಏನು? ಇನ್ಮೇಲೆ ನೀವು ಅಳಬಾರ್ದು, ನಿಮ್ ಮಗನ್ ನೆನ್ಸ್ಕೊಂಡ್ ಬೇಜಾರ್ ಮಾಡ್ಕೋಬಾರ್ದು. ಆಯ್ತು. ಆಯ್ತಾ? ಆಯ್ತಾ? ನಿಮ್ ಮಕ್ಳು ಮಕ್ಳಿಲ್ಲ ಕಣವ, ಮಗ ಸಾಕಿದ್ ಮಗ ಮಗನೇ ಹೇಳಿ ನಂಗೆ ಮಕ್ಳೇ ಇಲ್ಲ. ಬೇಡ ಬೇಡ ಬೇಡ, ಓಕೆ, ಆ ದೇವ್ರೇ ಸಾಕು ನಂಗೆ. ಅಷ್ಟೇ ಅಲ್ವಾ? ನಂಗೆ ಪ್ರಾಮಿಸ್ ಮಾಡಿ. ಈಗ ನಿಮ್ಗೆ ಯಾರು ಇಲ್ಲಿ ತಗೊಂಬಂದ್ ಬಿಟ್ರಲ್ಲ, ಮತ್ತೆ ಯಾರು ನಿಮ್ಮನ್ನ ನೋಡ್ಕೊಳ್ತಿಲ್ಲ, ಅವ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು. ಓಕೆನಾ? ನೀವು ಇರೋ ಅಷ್ಟು ದಿನ ಖುಷಿಯಿಂದ ಇರ್ಬೇಕು, ಆರೋಗ್ಯವಾಗಿರ್ಬೇಕು. ಹೌದು, ದೇವ್ರು ಕಾಪಾಡ್ತಾರೆ, ದೇವ್ರು ಶಕ್ತಿ ಕೊಡ್ತಾರೆ. ಅದೆಲ್ಲ ಐತೆ ಬಿಡೋ ನನಗೆ. ಮತ್ತೆ ಆ ಕಣ್ಣೀರು ನಗಿ, ಒಂದ್ ಸ್ವಲ್ಪ ನಗಿ. ನಗ್ತಾ ಇದೀನಿ ಎಲ್ಲ ಕಡುವ. ಹೌದು, ಹೋಗ್ಬಿಟ್ಟು ನಂಗೆ ಎಷ್ಟು ವರ್ಷ? 90 ವರ್ಷ. ಓಬೋ, 90 ವರ್ಷ. ಇದ್ರೆ ಆಧಾರ್ ವೋಟಿಂಗ್ ಕಾರ್ಡ್ ಐತದ, ಅದ್ರ ಐತೆ ನೋಡಿ. ದೇವ್ರು ಕರ್ಕೊಬಾರ್ದು ನನ್ನ ಬೇಗ. ಇನ್ನು ಯಾಕೆ ಬಿಡ್ಬೇಕು? ನನ್ಗೆ ಆಶೀರ್ವಾದ ಕೊಡಕ್ಕೆ ಅದಕ್ಕೆ ಬಿಟ್ಟಿರೋದು ದೇವ್ರು ನಿಮ್ಗೆ, ಅಲ್ವಾ? ಹೌದು ಬಿಡವ. ಮತ್ತೆ ನೀನ್ ಚೆನ್ನಾಗಿರಿ, ಮಕ್ಳು ಎತ್ಕೊಂಡೆ, ಒಂದ್ ಹೆಣ್ಣು ಒಂದ್ ಗಂಡು ಸಾಕು. ದೇವ್ರ ಅಷ್ಟೇ ಕೊಡಿ. ಥ್ಯಾಂಕ್ ಯು ಅಮ್ಮ, ನಿಮ್ಮ ಆಶೀರ್ವಾದ ನನ್ನ ಕೈ ಮುಂದೆ ಅಡ್ಬಿಳಕ್ ಹೋಗ್ತಾರೆ. ಹೌದಾ? 91 ವರ್ಷ ಅಲ್ಲ ನಿಮ್ಗೆ, ಅದಕ್ಕೆ ನನ್ಗೋಸ್ಕರ ಬೇಡ್ಕೊಳ್ಳಿ. ಪ್ರತಿ ವರ್ಷ ದೇವ್ರು ಇಲ್ಲಿ ಬಂದು. ಅಯ್ಯೋ, ನನ್ ಜ್ಯೂಸ ಬೇಡ್ಕತೀನಿ ಆ ಚಾಮುಂಡೇಶ್ವರಿ. ನನ್ಗೆ ಇನ್ನು ಕರ್ಮನೆ ಕೊಡೋದು, ಒಳ್ಳೇದು ಕೊಡಲ್ಲ. ಈಗೇನೋ ಇವತ್ತು ನೋಡ್ತೀನಿ, ಕೈ ಮುಗಿದು ಅಡ್ಬಿದ್ದು ಹೂ ಕೇಳ್ತೀನಿ, ಕೊಟ್ಟಾಗ ನಂಬ್ತೀನಿ. ಸಿಕ್ತಲ್ಲ ಹೂವು, ಅಲ್ವಾ? ಓಕೆ. ಬಂದಾಗಿಂದ ಏನ್ ಕೇಳ್ತಿದ್ರಿ? ನಂಗೊಂದು ಹೂ ಕೊಡು, ಒಳ್ಳೇದು ಕೆಟ್ಟು ಅಂತ. ಅಯ್ಯೋಯ್ಯೋ, ಹೌದಾ? ಬಲಗಡೆ ಬಿದ್ರೆ ಒಳ್ಳೇದು, ಎಡಗಡೆ ಬಿದ್ರೆ ಕೆಟ್ಟದು. ಹೌದಾ? ಹೌದು. ನೀವು ಕೇಳ್ಕಳಿ. ನಾವು ಬಂದ ತಕ್ಷಣ ಗುರುಗಳಿಗೆ ಕೇಳೋಣ ಬಿಡಿ. ಗುರುಗಳೇ, ಲಕ್ಷ್ಮಮ್ಮಂಗೆ 91 ವರ್ಷ ಅಂತೆ. ಬಂದಾಗಿಂದ ನನ್ಗೆ ಒಳ್ಳೇದಾದ್ರೆ ಬಲಗಡೆ ಹೂ ಕೊಡು, ಕೆಟ್ಟದ್ದಾದ್ರೆ ಎಡಗಡೆ ಕೊಡು, ಹೂ ಕೊಡು ಅಂತ ಕಾಯ್ತಾನೇ ಕೂತ್ಕೊಂಡಿದ್ದಾರೆ. ಈಗ ನೀವು ಆಗ್ಲೇ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ಲಕ್ಷ್ಮಮ್ಮನವ್ರೆ ಪೂಜೆ ಮಾಡಿ ಸ್ವಲ್ಪ ಹೊತ್ತಿಗೆ ಬಲಗಡೆಗೆ ಪ್ರಸಾದ ಆಯ್ತು. ಅದನ್ನ ನಾನು ನೋಡ್ದೆ, ಇವರು ಕೂಡ ಗಮನಿಸಿದ್ದಾರೆ, ಬೇರೆಯವರು ನೋಡಿದ್ದಾರೆ. ಅದೇ ನಾವು ಅದನ್ನೇ ಕೇಳಿದ್ದು. ನಾವು ಪ್ರಸಾದ ಕೊಡು ಅಂತ ಕೇಳಲಿಲ್ಲ, ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿದ್ವಿ. ನೀವು ಪ್ರಸಾದ ಕೇಳ್ಕೊಂಡ್ರಿ, ಆ ಪ್ರಸಾದ ನಿಮ್ಗಾಯ್ತು. ನಿಮ್ಮ ಒಂದು ಪ್ರಾರ್ಥನೆಯಿಂದ ನೀವು ಪ್ರಸಾದ ಕೇಳಿದ್ರಿಂದ ನಿಮ್ ಜೊತೆಲಿ ಇರೋರು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಆಯ್ತಾ? ನೀವು ಶತಾಯುಷಿಗಳಾಗ್ಬೇಕು, 100 ವರ್ಷ ಬಾಳ್ಬೇಕು. ಹಾಗ ಅನ್ಕೊಳ್ಬಾರ್ದು. ಅದ್ಯಾವುದು ನಮ್ ಕೈಲಿರಲ್ಲ. ಆದ್ರೆ ದೇವರನ್ನ ಪೂಜೆ ಮಾಡುವಂತಹ ಶಕ್ತಿ, ಭಕ್ತಿ ನಮ್ಗಿನ್ನೂ ಜಾಸ್ತಿ ಆಗ್ಬೇಕು ಅನ್ನೋ ಆಸೆ ನಿಮ್ಮಲ್ಲಿ ಹುಟ್ಟಬೇಕು. ನನ್ ಬೆನ್ನಿಂದಲೇ ಎಲ್ಲಂ ತಾಯವಳೆ. ಅದೆಲ್ಲ ಅವನ್ನ ಭಗವಂತನ ಜಗನ್ಮಾತೆಯ ನಿಯಮ ಅದು, ಅದಕ್ಕೆ ಯಾರು ಹೊರತಲ್ಲ. ಮಕ್ಳಿಲ್ಲ ಅಂತೆ ಗುರುಗಳೇ, ಒಬ್ಬ ಮಗನ್ ಸಾಕೊಂಡಿದ್ರಂತೆ. ಆ ಮಗ ಇಲ್ಲಿ ಕರ್ಕೊಂಬಂದ್ ಬಿಟ್ಟು ಹೋಗೋ ತರ ಮಾಡಿದಾನೆ. ಗೊತ್ತಿತ್ತು, ಬಿಟ್ಟು ಹೋಗ್ಬಿಟ್ರು. ಈಗ ನಾನು ಒಳ್ಳೊಳ್ಳಲ್ಲ, ಅವರಾರೋ ನಾವ್ಯಾರೋ. ಈಗ ಅನಾಥ, ಈಗ ಯಾರು ಇಲ್ಲ. ಅದು ಅವರಿಗೆ ಅಮ್ಮಿಲ್ಲ, ತಾಯಿ ಇಲ್ಲ, ತಂದಿಲ್ಲ, ಅತ್ತಿಲ್ಲ, ಮಾವಿಲ್ಲ, ಎಲ್ಲ ತೀರೋದು. ಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ? ಅನಾಥೋ ದೈವ ರಕ್ಷಕ ಅಂತ. ಯಾರಿಗೆ ಯಾರು ಇರಲ್ವೋ ಅಂಥವ್ರನ್ನ ಭಗವಂತನೇ ಕಾಯ್ಬೇಕು. ಕೆಲವರಿಗೆ ಎಲ್ಲರೂ ಇರ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾ ಸಂಬಂಧಗಳು ಇರುತ್ತೆ, ಆದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಅಂತ ಸಂಬಂಧ ಯಾತಕ್ಕೆ ಅಲ್ವಾ? ಇದ್ದು ನೋವು ಪಟ್ಟುಕೊಳ್ಳೋಕ್ಕಿಂತ ನೀವೀಗ ನೆಮ್ಮದಿಯಾಗಿದ್ದೀರಿ, ಒಳ್ಳೆ ಕಡೆ ಒಳ್ಳೆ ಆಶ್ರಯದಲ್ಲಿದ್ದೀರಿ. ಇವತ್ತು ನೀವು ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದಿರಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟು ದಿವಸ ನಿಮ್ಮ 91 ವರ್ಷದ ದಿವಸದಲ್ಲಿ
ಯಾವತ್ತಾದ್ರೂ ನೀವು ನವರಾತ್ರಿ ಅಂಗವಾಗಿ ದೇವಿಯನ್ನು ಪೂಜೆ ಮಾಡಿದ್ದೀರಿಯಾ ಈ ಕ್ರಮದಲ್ಲಿ? ಇವ್ರನ್ನೆಲ್ಲ ಸೇರಿಸ್ಕೊಂಡು ಇಷ್ಟು ಜನದ ಜೊತೆನಲ್ಲಿ? ಮತ್ತೆ ಇದಕ್ಕಿಂತ ಅದೃಷ್ಟ ಇನ್ನೇನ್ ಬೇಕು ಅಲ್ವಾ? ಮತ್ತೆ ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕೇ ಹೊರತು ಬೇರೆ ನಡೆದಿದ್ದೆಲ್ಲ ಲೌಕಿಕವಾದ್ದು. ಇಲ್ಲಿ ನನಗೆ ಎಲ್ಲಮ್ಮ ತಾಯಿ ಕಾಣಿಸ್ಕೊಂಡಿದ್ದು. ಅಕ್ಕ ತಂಗಿ 3 ಜನ ಬಂದಿದ್ದು. ಅದು ಆ ಕಡೆ ವಾರ್ಡ್ನಲ್ಲಿದ್ದೆ. ನನಗೆ ಗೊತ್ತಿಲ್ಲ. ನಿಮ್ಮ ಅಕ್ಕ ಅಲ್ಲವ ಅಂತ ಕೇಳಿದೆ. ನೋಡಲ್ಲಿ ಇಲ್ವಾ ಅಂತು. ನಿಜವಾಗ್ಲು ಸುಳ್ಳಲ್ಲ, ಆ ತಾಯಿ ನಮ್ಮ ಮೇಲೆ ಸತ್ಯ. ಇಲ್ಲ, ನನಗೆ ನಿಮ್ಮ ವಿಷಯದಲ್ಲಿ ಯಾಕೆ ವಿಶೇಷವಾಗಿ ಏನೋ ಕಾಳಜಿ ಬಂತು ಅಂತಂದರೆ, ಬೇರೆ ಎಲ್ಲರನ್ನೂ ನೋಡಿದೆ. ನಾನು ಬೆಳಗ್ಗೆ ಇಲ್ಲಿಗೆ ಬಂದ ತಕ್ಷಣ ನಾವು ಒಳಗಡೆ ಬಂದಾಗ ನೀವು ಅಲ್ಲಿ ಕೆಳಗಡೆ ಗಣಪತಿ ವಿಗ್ರಹ ಇಟ್ಟಿದಾರಲ್ಲ, ಅಲ್ಲಿಗೆ ನೀವು ನಮಸ್ಕಾರ ಮಾಡ್ತಾ ಇದ್ರಿ ನೀವು, ಹೌದಾ? ನಾನು ಇನ್ಯಾರನ್ನೂ ನೋಡಲಿಲ್ಲ. ಅಷ್ಟೊತ್ತಿಗೆಲ್ಲ ಬೇರೆಯವ್ರು ನಮಸ್ಕಾರ ಮಾಡಿದ್ರೇನೋ ಗೊತ್ತಿಲ್ಲ, ನೀವೊಬ್ರು ಮಾತ್ರ ನಮಸ್ಕಾರ ಮಾಡ್ತಾ ಇದ್ರಿ ಅಲ್ಲಿ. ದೇವ್ರನ್ನ ಬೇಡ್ಕೊತಾ ಇದ್ದೀನಿ ದಿವಸ. ಮತ್ತೊಂದು ಗುರುಗಳೇ, ನನಗೆ ಹೂವು ಹಾಕ್ಬೇಕು ಪದ್ಧತಿ ಹೇಳ್ತಾ ಇದ್ರು ಅಮ್ಮ. ಅದನ್ನ ಮಾಡಿದ್ರ? ತೆಂಗಿನಕಾಯಿ ಹೊಡೆದ್ರ? ಆರತಿ ಬೆಳಗೋ ಮುಂಚೆ ತೆಂಗಿನಕಾಯಿ ಹೊಡಿಬೇಕು ಅಂತೇಳಿ. ಇಲ್ಲೇ ನೋಡಿ, ಇಲ್ಲಿ ಸಾಕ್ಷಿಗೆ ಇಟ್ಟಿದೀವಿ. ದೇವರಿಗೆ ನೈವೇದ್ಯ ಮಾಡಿದ್ದು ತೆಂಗಿನಕಾಯಿ ಹೊಡಿದಲೆ ಪೂಜೆ ಇಲ್ವೇ ಇಲ್ಲ. ಗುರುಗಳೇ, ಸಿಪಾನಿ ಸೇವಾ ಸದನಕ್ಕೆ ಬಂದ್ವಿ ನಾವು. ಸೊ ನಿರ್ವಿಘ್ನವಾಗಿ ಶೈಲಪುತ್ರಿಯ ಆರಾಧನೆ ಮಾಡಿದ್ವಿ, ಪೂಜೆ ಮಾಡಿದ್ವಿ, ಶಾಸ್ತ್ರೋಕ್ತವಾಗಿ ನೀವು ಅದನ್ನ ನಡೆಸ್ಕೊಟ್ರಿ. ತುಂಬಾ ಧನ್ಯವಾದ. ಸೊ ಈಗ ದೊಡ್ಡ ಮಹತ್ ಕಾರ್ಯ ಇದು. ಸೊ ಬದುಕಲ್ಲಿ, ಇನ್ನೊಬ್ಬರ ಬದುಕಲ್ಲಿ ಒಂದು ಸಣ್ಣ ನಗು ಮತ್ತು ಖುಷಿ ಮೂಡಿಸುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಕೂಡ ಕೈ ಜೋಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಶೈಲಪುತ್ರಿಯ ಆರಾಧನೆ ಮಾಡ್ತೀವಿ ಅನ್ನೋದಾದ್ರೆ ಬಿಳಿ ವಸ್ತ್ರ ಧರಿಸ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬಿಳಿ ಪದಾರ್ಥಗಳನ್ನ, ಸಿಹಿ ಪದಾರ್ಥ ಆಗಿರಬಹುದು, ನೈವೇದ್ಯಕ್ಕೆ ಇಟ್ರು ಅದು ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಸೊ ಹಾಗಾಗಿ ಪಾಯಸ ಮಾಡಿದ್ದಾರೆ. ಇದು ಬಿಳಿ ಪದಾರ್ಥ. ಇದನ್ನ ಇವತ್ತಿನ ದಿನ ಇಲ್ಲಿರುವಂತಹ ಜನರಿಗೆ ನಾವು ಅದನ್ನ ಗುರುಗಳ ಮುಖಾಂತರ ಕೊಡ್ತೀವಿ. ನನ್ನ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ದಯಾನಂದ್ ಅವರು. ದಯಾನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೆ ಇದೊಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ನೀವು. ಧನ್ಯವಾದಗಳು. ನೀವು ಇಲ್ಲಿ ಬಂದಿದ್ದಕ್ಕೆ. ಪೂಜೆ ಮಾಡಿ ಇಲ್ಲಿ ಯಾರಾದ್ರೂ ಈ ತರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಪೂಜೆ, ಈ ಕಡೆ ಬನ್ನಿ ಒಂದ್ ಸ್ವಲ್ಪ, ಪೂಜೆ ಬಂದು ಯಾರಾದ್ರೂ ಸೆಲೆಬ್ರೇಟ್ ಮಾಡಿದವ್ರು ಇತ್ತಾ? ಅಲ್ಲ, ಪೂಜೆ ಬಂದು ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಅದೇ ನೀವೇ ಫಸ್ಟ್ ಈ ಸರಿ ಬಂದಿರೋದು. ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ. ಸೊ ದೇವರು ನಿಮ್ಗೆ ಇವರೆಲ್ಲರ ಸೇವೆ ಮಾಡೋ ಇನ್ನಷ್ಟು ಶಕ್ತಿ ಸಿಗ್ಲಿ, ಆ ಪುಣ್ಯ ನಿಮ್ಗೆ, ನಿಮ್ಮ ಮನೆಯವ್ರಿಗೆಲ್ಲ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಗುರುಗಳೇ, ಈಗ ನಾವು ಅವರಿಗೆ ಪ್ರಸಾದ ಬಡಿಸೋಣ. ಓಕೆ. ನೋಡಿ, ದೇವಿಗೆ ಹಾಲು ಮತ್ತೆ ಸಕ್ಕರೆ ಇದನ್ನ ಮಿಶ್ರ ಮಾಡಿ ಮಾಡಿದಂತಹ ಸಿಹಿ ಪದಾರ್ಥ ಏನಿದೆ ಅದು ಬಹಳ ಪ್ರಿಯವಾದಂಥದ್ದು. ಅದರಲ್ಲೂ ಕೂಡ ಇವತ್ತು ಈ ಶಾವಿಗೆ ಪಾಯಸವನ್ನ, ಒಣದ್ರಾಕ್ಷಿ, ಗೋಡಂಬಿ ಇತ್ಯಾದಿ ಮಧುರ ಪದಾರ್ಥಗಳನ್ನು ಸೇರಿಸಿ ಮಾಡಿರುವಂಥದ್ದು ದೇವಿಗೆ ಬಹಳ ಪ್ರಿಯವಾದಂಥದ್ದು. ಇಲ್ಲಿರ್ತಕ್ಕಂತಹ ಮಾತೆಯರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಇದನ್ನ ಸ್ವೀಕಾರ ಮಾಡಿದ್ರೆ ಪ್ರಸಾದ ರೂಪದಲ್ಲಿ ದೇವಿ ಬಹಳ ಆನಂದ ಪಡ್ತಾಳೆ ಅನ್ನುವಂಥದ್ದಕ್ಕೆ ಇದೊಂದು ಸಾಕ್ಷಿ ಆಗತ್ತೆ. ಲಕ್ಷ್ಮಿಯವರೇ, ನಿಧಾನಕ್ಕೆ ಊಟ ಮಾಡಿ. ಪೊಂಗಲ್ ಇಷ್ಟನಾ? ಅಲ್ಲೇ ಇರಲಿ, ನಾನು ಬಡಿಸ್ತೀನಿ. ಅಲ್ಲೇ ಇರಲಿ, ಬಡಿಸಿದ ಮೇಲೆ ತಟ್ಟೆ ತೆಗಿಯೋಕ್ಕಾಗಲ್ಲ. ಹಸುವಾಗ್ತಿತ್ತಾ? ಲೇಟ್ ಆಯ್ತಲ್ಲ?
ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ಕೂಡ ಈ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮ ಮಾಡ್ತಾ ಇರುವಂತಹ ಪದ್ಧತಿ, ವಿಧಾನ ಮತ್ತು ನಾವು ಬಂದಿರುವಂತಹ ಜಾಗ ನಿಮ್ಮೆಲ್ಲರಿಗೂ ನಿಮ್ಮ ಮನಸ್ಸಿಗೆ ನಾಟಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಳಿಂದ ಒಂದು ಸಣ್ಣ ಚೇಂಜಸ್, ಒಂದು ಸಣ್ಣ ಬದಲಾವಣೆ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಬದುಕಲ್ಲಿ ಬಂದರೂ ಆ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಸಾರ್ಥಕ ಅಂತ ನಾನು ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ನೋಡ್ತಿರೋರು ಕೂಡ ಅಂದರೆ ದೊಡ್ಡ ದೊಡ್ಡ ಸಹಾಯ ಆಗದೇ ಇದ್ದರೂ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡೋ ಮುಖಾಂತರ ಮತ್ತೊಬ್ಬರ ಮನಸ್ಸಿನಲ್ಲಿ ನಗು ಮೂಡಿಸಿ ನಿಮ್ಮ ಬದುಕು ಕೂಡ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಮತ್ತೆ ತಪ್ಪದೇ ವೀಕ್ಷಿಸಿ. 9 ದಿನಾನು ನವದುರ್ಗೆಯರ ಪೂಜೆ, ವಿಧಾನ ಮತ್ತು ಇಂಥದ್ದೇ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ನಾನು ಮತ್ತು ನಮ್ಮ ಗುರುಗಳು ಮತ್ತು ಎಂಟೈರ್ ನಮ್ಮ ಟೀಮ್ ಈ ಹಬ್ಬವನ್ನು ನಾವು ಆಚರಿಸ್ತೀವಿ. ನಮಸ್ಕಾರ, ಧನ್ಯವಾದ. ಕಾರ್ಯಕ್ರಮ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಟಾಕಿಂಗ್ ಪ್ಯಾರೆಟ್ಸ್ನ ಕಳಕಳಿ ಹಂಚಿಕೊಳ್ತಾ ಇದ್ದೀನಿ. ಏನ್ ಗೊತ್ತಾ, ಜಗತ್ತಿನ ಕಟ್ಟಕಡೆಯ ಮನುಷ್ಯ ಇರೋವರೆಗೂ ಯಾರು ಅನಾಥರಲ್ಲ ಅನ್ನೋ ವಿಚಾರ ಒಂದು ಕಡೆಯಾದ್ರೆ, ನಾವು ಓದೋ ವಿದ್ಯಾಭ್ಯಾಸದಲ್ಲಿ, ನಾವು ಓದೋ ಪಠ್ಯದಲ್ಲಿ ಹ್ಯುಮ್ಯಾನಿಟಿ ಅನ್ನೋ ಅಧ್ಯಾಯ ಸೇರಿಸಿದ್ರೆ ಯಾವ ಅನಾಥಾಶ್ರಮ, ಯಾವ ವೃದ್ಧಾಶ್ರಮಗಳು ಕೂಡ ನಮ್ಮ ಸಮಾಜದಲ್ಲಿ ಇರೋದಿಲ್ಲ. ಈ ಮಾತು ನಿನ್ನೆ ಯಾರೋ ನನಗೆ ಹೇಳಿದ್ರು, ತುಂಬಾ ಸೂಕ್ತ, ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು. ಹಾಗೆ ನಾನು ಇಂತಹ ಜಾಗಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ವಿಚಾರ ಅಲ್ಲ, ಬದಲಾಗಿ ನೊಂದವರ ಬಾಳಲ್ಲಿ ಒಂದು ಸಣ್ಣ ನಗು ತರುವಂತಹ ಪ್ರಯತ್ನ. ನಾವೇನಾದ್ರೂ ಇವರ ಜೊತೆ ನಿಂತ್ಕೊಂಡು ಹಬ್ಬ ಆಚರಿಸಿದ್ರೆ, ಅವರ ಜೊತೆ ನಾವಿದ್ದೀವಿ ಅನ್ನುವಂತಹ ಸಂದೇಶ ಸಾರಿದ್ರೆ, ಅವರು ಕೂಡ ಸದಾ ಹಸನ್ಮುಖರಾಗ್ತಾರೆ, ಬದುಕಿನತ್ತ ಖುಷಿಯತ್ತ ಹೆಜ್ಜೆ ಹಾಕ್ತಾರೆ. ಖಂಡಿತ ನೀವು ಕೂಡ ಇದನ್ನ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನನ್ನ ಈ ಸತ್ಕಾರ್ಯಕ್ಕೆ ರೇವಾ ಯೂನಿವರ್ಸಿಟಿ, ರಾಮಯ್ಯ ಹಾಸ್ಪಿಟಲ್ಸ್, ನಂದನಾ ಗ್ರೂಪ್ ಆಫ್ ಹೋಟೆಲ್ಸ್, ಸಂಗೀತ ಮೊಬೈಲ್ಸ್, ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ. ಧನ್ಯವಾದ.